ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೋಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು ಪವಿತ್ರ ಮಾತಾಡ್ತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ಬಂದುಬಿಟ್ಟು ಟೀ ಮಾಡ್ಕೊಳ್ಳೋ ಅಂತ ಟೀ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಇಷ್ಟೇ ಹಾಲು ತುಂಬ ಗಟ್ಟಿ ಇರುತ್ತಲ್ಲ, ಇದರಲ್ಲೇ ಸ್ವಲ್ಪ ನಾನು ನಮ್ಮ ಮನೆಯವರಿಬ್ಬರು ಆಗೋಷ್ಟು ಕಾಫಿ ಮಾಡಿಕೊಂಡು ಅದಾದಮೇಲೆ ವೇದ ಪಾಪುಗೆ ಒಂದು ಗ್ಲಾಸ್ ಅಷ್ಟು, ಅಂದರೆ ಕಾಫಿ ಗ್ಲಾಸ್ ಅಷ್ಟು ಒಂದು ಗ್ಲಾಸ್ ಉಳಿಸ್ತಾ ಇದ್ದೆ. ಇವತ್ತು ಸ್ವಲ್ಪ ಕಮ್ಮಿ ಇರೋದ್ರಿಂದ ಸ್ವಲ್ಪ ಕಮ್ಮಿ ಉಳಿಸ್ತಾ ಇದ್ದೀನಿ. ಹಾಲು ಕೊಡಬಾರ್ದು ಅಂತ ಇವತ್ತು ಡಿಸೈಡ್ ಮಾಡಿದ್ದೀನಿ. ಹಂಗಾಗಿ ಕೇಳಿದರೆ ಸ್ವಲ್ಪ ಕೊಟ್ಟು ಸುಮ್ಮನೆ ಆಗ್ತೀನಿ, ಇಲ್ಲಾಂದರೆ ಕೇಳಿಲ್ಲಪ್ಪ ಅಂತಂದರೆ ಅದೇ ಹಾಲನ್ನ ಕಾಫಿಗೆ ಹಾಕಿ ಸುಮ್ಮನೆ ಆಗ್ತೀನಿ. ಯಾಕಂದರೆ ಸ್ವಲ್ಪ ಕಫ ಜಾಸ್ತಿ ಆಗಿದೆ, ಹಂಗಾಗಿ ಇದ್ರೆ ಇರಲಿ, ಇಲ್ಲ ಸ್ವಲ್ಪ ಉಳಿಸಿರ್ತಾರಲ್ವ, ಹಾಗಾಗಿ ಇವಾಗ ಬಂದುಬಿಟ್ಟು ಹೂವು ಕಿತ್ಕೊಂಡು ಹೋಗೋಣ ಅಂತ ನಾನು ಈ ಕಡೆ ಮನೆಯಿಂದ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಹೊಲಗಳಲ್ಲಿ ಹೂವು ಎಲ್ಲ ಖಾಲಿ ಆಗಿದ್ದಾವೆ. ಯಾಕಪ್ಪ ಅಂತ ಹೇಳಿದ್ರೆ ಇದು ಬೇಸಿಗೆ ಟೈಮ್ ಅಲ್ವಾ, ಹಂಗಾಗಿ ಎಲ್ಲರೂ ಕಡಿಮೆ ಹೂವು ಬೆಳೀತಾರೆ. ಯಾಕಂದರೆ ನೀರಾಗದೇ ಇರಲ್ಲ, ನೀರಾಗಲೇ ಇಲ್ಲಿ ಪ್ರಾಬ್ಲಮ್ ಇರುತ್ತಲ್ಲ, ಹಾಗಾಗಿ ನೋಡ್ತಾ ಇರ್ಬೋದು. ಇವಾಗ ಹೂವಿನ ಬೇಡಿಕೆ ತುಂಬಾ ಇದೆ ಅಂತ ಹೇಳ್ಬೋದು. ತುಂಬ ರೇಟ್ ಇದೆ ಮಾರ್ಕೆಟಲ್ಲಿ ಹೂವಿನ ರೇಟು. ನೋಡಿ ಯಾವ ಕಾರಣಕ್ಕಂತ ಹಿಂಗೆ ಹೊಲಗಳಲ್ಲಿ ಹೂವು ಇರಲ್ವಲ್ಲ, ಹಾಗಾಗಿ ಇದೇ ಹೂವನ್ನ ಇವತ್ತು ಬಾಗಿಲಿಗೆ ಇಡಬೇಕು. ವೈಟು ಮತ್ತು ರೆಡ್ ಕಲರು ಎಲ್ಲ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತು ಈಗ ಹೂವು ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಆದಮೇಲೆ ಇವತ್ತೇ ಬಂದು ಊರಿಗೆ ಹೊರಟಿರೋದು, ಅಂದರೆ ನನ್ನ ತಂಗಿರೋರಿಗೆ, ಚಿಕ್ಕಪ್ಪನ ಮಗಳು ಊರಿಗೆ. ಇದಾದಮೇಲೆ ಬಾಗಿಲಿಗೆಲ್ಲ ಹೂವು ಇಟ್ಬಿಟ್ಟು ಇವಾಗ ಕಸ ಹೊಡೆಯೋಣ ಅಂತ ಇದ್ದೆ. ನಮ್ಮ ಮನೆಯವ್ರು ಬಂದುಬಿಟ್ಟು ಇದು ಮಿಷಿನ್ ತೊಗೊಂಡು ಬಂದಿದ್ದರು. ಇಲ್ಲಿ ನಮ್ಮೂರ ಹತ್ರನೇ ಒಬ್ರಿಗೆ ಮಿಷಿನ್ ಕೊಡಬೇಕು ಅಂತ ಹೇಳಿಬಿಟ್ಟು. ನೋಡ್ತಾ ಇರ್ಬೋದು, ಇದು ವಾಟರ್ ವಾಶ್ ಮಾಡೋಕ್ಕೂ ಬರುತ್ತೆ, ಮತ್ತು ಸಾಲಿಬಾಲ್ ಬಿಡೋದಕ್ಕೆ, ಔಷಧಿ ಹೊಡಿಯೋದಕ್ಕೆ ಎಲ್ಲನೂ. ಇವ್ರಿಗೆ ಅವಣ್ಣ ಬಂದುಬಿಟ್ಟು ಕಸ್ಟಮರ್ ತೊಗೊಳ್ತಾ ಇರೋರು, ಅವ್ರಿಗೆ ಒಂದು ಸರಿ ಡೆಮೋ ಕೊಟ್ಟು ತೋರಿಸ್ತಾ ಇದ್ದಾರೆ. ಇದಕ್ಕೆ ಬೇಕಾಗಿರೋದು ಪೆಟ್ರೋಲು ಮತ್ತು ಆಯಿಲ್ ಅಂತೆ, ಹಂಗಾಗಿ ತೋರಿಸ್ತಾ ಇದ್ದಾರೆ. ಹೊಸದು ತೊಗೊಂಡಿದ್ದಾರೆ ಅಣ್ಣ. ಅದು ನಮ್ಮ ಅಂಗಡಿ ದೂರ ಆಗೋದ್ರಿಂದ ಇಲ್ಲೇ ತಗೊಂಡು ಬರ್ರಿ ಅಣ್ಣ ಅಂತ ಹೇಳಿದರು. ಹಂಗಾಗಿ ಮನೆ ಹತ್ರನೇ ಕೊಡ್ತಾ ಇದ್ದಾರೆ ಅವ್ರಿಗೆ. ಇದಾದಮೇಲೆ ಡೆಮೋ ತೋರಿಸ್ತಾ ಇದ್ದಾರೆ. ಬೈಕಿಗೆ ಬಿಟ್ಬಿಟ್ಟು ವಾಟರ್ ವಾಶ್ ನೋಡಿರಿ, ಚೆನ್ನಾಗಿರುತ್ತೆ ಇದು. ವಾಟರ್ ವಾಶು ಮಾಡ್ಬೋದು, ಮತ್ತು ಔಷಧಿ ಸಾಲಿಗಳಿಗೆಲ್ಲ. ನಿಮಗೂ ಯಾರಿಗಾದ್ರೂ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ. ಈ ಥರ ಮಿಷಿನು ತುಂಬ ಚೆನ್ನಾಗಿ ರೆಡಿ ಮಾಡಿನೂ ಕೊಡ್ತಾರೆ. ಮತ್ತು ಅದಾದಮೇಲೆ ಇವು ಹೊಸ ಮಿಷಿನ್ಗಳು ಸಿಗುತ್ತೆ ನಮ್ಮ ಕಡೆ. ಇವತ್ತು ಇನ್ನೂ ಬಂದು ವೇದು ಎದ್ದಿಲ್ಲ. ಈ ಸೌಂಡಿಗೆ ಏನಾದರೂ ವೇದು ಪಾಪು ಎದ್ದೇಳ್ಬೋದು. ಇವಾಗ ಬಂದುಬಿಟ್ಟು ಆ ಅಣ್ಣನ ಕೈಗೆ ಕೊಟ್ಟಿದ್ದಾರೆ ನಮ್ಮ ಮನೆಯವರು. ನೀವು ಸ್ವಲ್ಪ ನೋಡಿರಿ ಹೆಂಗೆ ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾರೆ. ಆ ಅಣ್ಣ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಅದಾದಮೇಲೆ ವೇದು ಪಾಪು ಬಂದ. ಇವಾಗ ಬಂದುಬಿಟ್ಟು ನೋಡ್ತಾ ಕೂತಿದ್ದಾನೆ. ಇವಾಗ ಬಂದುಬಿಟ್ಟು ನಾನು ಒಳಗಡೆ ಬಂದು ಅಡುಗೆ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ, ನೀರುಳ್ಳಿ, ಕಾಯಿ, ಬೆಳ್ಳುಳ್ಳಿ ಇದನ್ನೆಲ್ಲ ಟೊಮೊಟೊ ಹಾಕ್ಕೊಂಬಿಟ್ಟು ಮಸಾಲೆ ಏನೂ ಹಾಕ್ದೇನೆ. ನಮ್ಮ ಕಡೆ ಎಣ್ಣೆಗಾಯಿ ಸಾರು ಹಾಕ್ತೀವಿ, ಕೆಲವು ಕಡೆ ಉಂಡೆಗಾಯಿ ಸಾರು, ಈ ಥರ ಎಲ್ಲ ಇರುತ್ತೆ. ನೋಡ್ತಾ ಇರ್ಬೋದು, ಒಂದು 4 ಬದನೆಕಾಯಿ ಹಾಕ್ಬಿಟ್ಟು ಈ ಥರ ಖಾರನೆಲ್ಲ ತುಂಬಿಟ್ಟು ನಾನು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಈ ಥರ ನಾವು ಎಣ್ಣೆಗಾಯಿ ಸಾರು ಮಾಡೋ ಅಂಥದ್ದು. ಇದಕ್ಕೆ ನಾನು ಎಣ್ಣೆ ಮತ್ತು ಉಪ್ಪು ಹಾಕ್ಬಿಟ್ಟು ಈ ಥರ ಬದನೆಕಾಯಲ್ಲೆಲ್ಲ ತುಂಬಿಟ್ಟು ಇಟ್ಟಿದ್ದೀನಿ. ಇದಾದಮೇಲೆ ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇವತ್ತು ಬಂದು ಸಾಂಬಾರು ಕಮ್ಮಿನೇ ಮಾಡೋದು, ಯಾಕಂದರೆ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಲ್ವ, ನಮ್ಮ ಮನೆಯವ್ರು ಒಂದೇ ಇರೋದು ಅಂತ ಹೇಳ್ಬಿಟ್ಟು. ಇವಾಗ ಬಂದುಬಿಟ್ಟು ಮುದ್ದೆ ಸಾಂಬಾರು ರೆಡಿ ಆಯ್ತು ನೋಡಿ. ನಮ್ಮ ಮನೆಯವ್ರಿಗೆ ಊಟಕ್ಕೆ ಇಟ್ಬಿಟ್ಟು ಇವಾಗ ಅವ್ರಿಗೆ ಅಂಗಡಿಗೆ ಕಳಿಸೋ ಅಂಥದ್ದು. ಬಾಕ್ಸಿಗೆ ಬಂದುಬಿಟ್ಟು ಅನ್ನ ಸಾಂಬಾರು ಹಾಕಿದ್ದೀನಿ. ಸಂಜೆ ಟೈಮ್ ಇದ್ದರೆ ಚಪಾತಿ ಮಾಡಬೇಕು ಅಂತಿದ್ದೀನಿ, ಇಲ್ಲ ಅಂದರೆ ಬೇಡ ಅಂತ ಸುಮ್ಮನಾಗಿದ್ದೀನಿ. ಇದಾದಮೇಲೆ ನಮ್ಮ ರಿಲೇಷನಲ್ಲಿ ಒಬ್ಬರು ತೀರೋಗಿದ್ರು ಅಂತ ಹೇಳಿದ್ನಲ್ಲ, ಇವತ್ತಿಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಬಂದುಬಿಟ್ಟು ನೆಲ ಎಲ್ಲ ವಾಶ್ ಮಾಡ್ತಾಯಿದ್ದೀನಿ. ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಊರಿಗೆ ಹೋಗೋ ಅವಸರ ಬೇರೆ, ಯಾಕಂದರೆ ಮನೆ ಕ್ಲೀನ್ ಮಾಡಲೇಬೇಕು ಇವತ್ತು ಅಂತ ಹೇಳ್ಬಿಟ್ಟು ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗ ಬಂದು ಎಲ್ಲ ಆಯಿತು. ವೇದು ಪಾಪುಗೆ ಸ್ನಾನನೂ ಮಾಡಿ ಮಲಗಿಸಿದ್ದಾಯಿತು. ನೋಡ್ತಾ ಇರ್ಬೋದು, ಬಟ್ಟೆ ಹಾಕಿದ್ದೀನಿ ಆಲ್ರೆಡಿ. ಇವಾಗ ಬಂದು ವಿನೋಗೂ ರೆಡಿ ಮಾಡಿದ್ದೀನಿ. ನಮ್ಮ ಮಾವ ಬರೋದು ಸ್ವಲ್ಪ ಲೇಟ್ ಆಯಿತು. ಯಾಕಂತ ಹೇಳಿದ್ರೆ ನಾನೇ ಬೇಡ ಅಂತ ಹೇಳಿದ್ದೆ. ಸ್ವಲ್ಪ ವೇದು ಪಾಪನು ಮಲಗಿದ್ದಾನೆ. ಅದಾದಮೇಲೆ ನಿಧಾನಕ್ಕೆ ಬರ್ರಿ ಅಂದೆ. ಅವಾಗಿದ್ಬಿಟ್ಟು ಅವರು ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರ ಹೋಗಿದ್ರು, ಹಂಗಾಗಿ ಬರೋದು ಲೇಟ್ ಆಯಿತು. ಇವಾಗ ಬಂದುಬಿಟ್ಟು ಹೂವು ಭಾಳನೇ ಅಳ್ಳಿದ್ರು, ಸುಮ್ಮನೆ ವೇಸ್ಟ್ ಆಗ್ತವೆ ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಹೋಗೋಣ. ಅಲ್ಲಿ ದೇವ್ರಿಗೆಲ್ಲ ಮುಡಿಸ್ಕೊತಾರೆ, ಅಲ್ಲಿ ಅವ್ರಿಗೆ ಹೂವು ಸಿಗಲ್ಲ, ಹಂಗಾಗಿ ಎಲ್ಲ ಹೂಗಳನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಇವತ್ತಂತೂ ನೋಡ್ತಾ ಇರ್ಬೋದು, ಒಂದು 20-25 ಹೂವು ಬಿಟ್ಟಿದ್ದಾವೆ. ನಾನು ಬಂದು ಈ ಥರ ಡ್ರೆಸ್ ಹಾಕ್ಕೊಂಡಿದ್ದೀನಿ. ನೋಡಿರಿ ಹೇಗಿದೆ ನನ್ನ ಡ್ರೆಸ್. ತುಂಬ ಅಂದರೆ ತುಂಬಾ ಬಿಸಿಲು. ನೋಡ್ತಾ ಇರ್ಬೋದು ಏನು ಬಿಸಿಲು ಅಂದರೆ, ಈಗಲೇ ಹಿಂಗೆ ಇನ್ನು ನೆಕ್ಸ್ಟ್ ಮಂತು ಮಾರ್ಚು ಏಪ್ರಿಲಲ್ಲಂತೂ ಸಖತ್ ಬಿಸಿಲು ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಕ್ಯೂಟಾಗಿದೆ ನೋಡಿ. ಅಂದರೆ ಡೈಲಿ ಮುಡ್ಕೊಳೋಕ್ಕೆ ಬೇಜಾರು ಅನಿಸುತ್ತೆ, ಯಾಕಂದರೆ ಇದಾಗಲೂ ಮುಡ್ಕೊತಾನೆ ಇದ್ದೀವಲ್ಲ, ಹಂಗಾಗಿ. ಇನ್ನು ನಾನು ಆ ಕಡೆ ಯಾವುದಾದ್ರೂ ಹೂವು ಬಿಟ್ಟಿದ್ರೆ ಅದನ್ನಾದರೆ ಮುಡ್ಕೊತಿದ್ದೆ. ಇದು ಸ್ವಲ್ಪ ಬೋರ್ ಅಂತಲೇ ಅನಿಸುತ್ತೆ ನನಗೆ. ಡೈಲಿ ಹೂವು ಬಿಟ್ಟರೆ ಹಿಂಗೆ ಅನ್ಸೋದು, ಅಪರೂಪಕ್ಕೆ ಯಾರ ಮನೆ ಹತ್ರ ಆದರೂ ಸಿಕ್ಕರೆ ಇದೇನಪ್ಪ ಎಷ್ಟು ಚೆನ್ನಾಗಿದೆ ಅನಿಸುತ್ತೆ. ಹಂಗೆ ನಮಗೂ ಕೂಡ ಇದೇನಪ್ಪ ಎಷ್ಟು ಗರ್ವ ಬೀಳ್ತಾರೆ ಅಂತ ಬೈಕೋಬೇಡಿ, ಹಂಗೇನಿಲ್ಲ. ಯಾಕಂದರೆ ಡೈಲಿ ಮುಡ್ಕೊಳೋದು ಒಂದು ಸ್ವಲ್ಪ ಇದು ಅನಿಸುತ್ತೆ ಅಷ್ಟೇ.
ಇವಾಗ ನೋಡ್ತಾ ಇರ್ಬೋದು ನೋಡಿ, ಒಂದು ತಟ್ಟೆ ಫುಲ್ಲು ಹೋಗ್ಬಿಟ್ಟಿದೆ. ಹಂಗಾಗಿ ಕವರಲ್ಲಿ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಬಾಡ್ಬಿಡುತ್ತೆ, ಹಂಗೆ ಕವರಲ್ಲಿ ಹಾಕಿ ಎತ್ತಿಡೋಣ. ಎಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇದೆಲ್ಲ ನಮ್ಮದು ಬಟ್ಟೆ ಬ್ಯಾಗು. ಇವಾಗ ಸ್ಯಾರಿ ಹಾಕ್ಕೊಂಡು ಕಂಫರ್ಟಾಗಿ ಬೈಕಲ್ಲಿ ಹೋಗೋಕ್ಕಾಗಲ್ಲ, ಯಾಕಂದರೆ ಇಬ್ಬರು ಮಕ್ಕಳು ಬೇರೆ ಇರ್ತಾರಲ್ಲ. ಹಂಗಾಗಿ ಸೀರೆ ತೊಗೊಂಡಿದ್ದೀನಿ ನಮ್ಮ ಚಿಕ್ಕಮ್ಮನಿಗೆ, ಯಾಕಂದರೆ ಭಾಳ ದಿನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಇವಾಗ ಬಂದು ನಮ್ಮ ಭಾವ ಬಂದಿದ್ದಾರೆ, ಹೊರಟಿದ್ದೀನಿ. ವೇದು ಪಾಪಕ್ಕೂ ನೋಡಿ ಡ್ರೆಸ್ ಮಾಡಿದ್ದೀನಿ. ವೇದುಗೆ ವಿನೋಗೆ ಏನು ಡ್ರೆಸ್ ಏನಲ್ಲಿ ಹೋಗ್ಬಿಟ್ಟು ಚೇಂಜ್ ಮಾಡಲ್ಲ, ನಾನೊಂದು ಸ್ಯಾರಿ ಹಾಕ್ಕೊಬೇಕು. ಯಾಕಂದರೆ ನನ್ನ ತಂಗಿರೆಲ್ಲ ಸ್ಯಾರಿ ಹಾಕ್ಕೊಂಡಿರ್ತಾರಲ್ಲ, ಹಂಗಾಗಿ ಅವ್ರ ಜೊತೆ ನಾನು ಹೋಗ್ಬಿಟ್ಟು ಸ್ಯಾರಿ ಹಾಕ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು. ಪದ್ದು ನೇತ್ರ ಆಲ್ರೆಡಿ ಹೋಗಿದ್ದಾರೆ, ಇದೇ ರೋಡಲ್ಲೇ ಹೋಗಿದ್ದಾರೆ. ಅವ್ರಿಗೆ ಇಲ್ಲ, ಇದೇ ರೋಡಲ್ಲಿ ಹೋದ್ರೇ ಹತ್ರ ಆಗೋದು. ಪದ್ದು ನೇತ್ರ ಚಿರು ವಿಕ್ಕು ಎಲ್ಲರೂ ಹೋಗಿದ್ದಾರೆ. ಇವಾಗ ನಮಗೋಸ್ಕರ ವೆಯ್ಟಿಂಗು. ವೇದು ಪಾಪ ನೋಡ್ರಿ ಉಲ್ಟಾ ಪಲ್ಟಾ ಚಪ್ಪಲಿ ಹಾಕ್ಕೊಂಡು ರೆಡಿ ಆಗಿಬಿಟ್ಟವನಾಗಲೇ. ಇವಾಗ ಬಂದುಬಿಟ್ಟು ಹೊರಡ್ತಾ ಇದ್ದೀವಿ. ವಿನು ಇದು ಬಂದು ಅವ್ರ ದೊಡ್ಡಮ್ಮಗೆ ಬಾಯಿ ಹೇಳಿ ಹೊರಡ್ತಾ ಇದ್ದೀವಿ ನೋಡಿ. ಇದು ನಾವು ಇರೋ ತೋಟ ಬಿಟ್ಟು ಸ್ವಲ್ಪ ಮುಂದಕ್ಕೆ. ಇದು ತುಂಬ ಚೆನ್ನಾಗಿದೆ ವ್ಯೂ, ಇಲ್ಲಿ ನೋಡ್ತಾ ಇರ್ಬೋದು. ದೊಡ್ಡ ಹಳ್ಳ ಇದು, ಸೇತುವೆ ಅಂತ ತುಂಬ ಚೆನ್ನಾಗಿದೆ ನೋಡಿ. ವೇದು ಪಾಪು ವಿನು ವಾವ್ ವಾವ್ ಅಂತ ಇದ್ದಾರೆ ನೀರು ನೋಡಿಬಿಟ್ಟು. ತುಂಬ ಅಂದರೆ ತುಂಬ ಬಿಸಿಲು. ಇದಾದಮೇಲೆ ನಮ್ಮ ಮಾವ ಬಂದು ಬಸ್ ಸ್ಟ್ಯಾಂಡ್ ತನಕ ಬಿಟ್ಟೋದ್ರು. ಇವಾಗ ಮನೆಗೆ ಬಂದ್ವಿ ನಾವು. ಅವರು ಮನೆ ಹತ್ರ ಬರಲಿಲ್ಲ, ಯಾಕಪ್ಪ ಅಂತ ಹೇಳಿದರೆ ನಮ್ಮ ಬಸಣ್ಣ ಅಲ್ಲೇ ಬಂದಿದ್ದಲ್ವ, ಹಂಗಾಗಿ ಇವಾಗ ಬಂದು ಬೇಗನೆ ನನಗೋಸ್ಕರ ವೇಟಿಂಗ್ ಮಾಡ್ತಿದ್ರು ನೋಡಿ. ಹೂವನ್ನು ಕೊಟ್ಟರು, ಸೀರೆನೂ ಹಾಕ್ಕೊಂಡೆ. ಈ ಸೀರೆ ಅರ್ಜೆಂಟ್ಗೆ ಜಲ್ದಿ ವೇರ್ ಮಾಡ್ಬೋದು ಅಂತ ನಾನು, ಇದು ಅಮ್ಮ ತಂದಿರೋ ಅಂಥ ಸೀರೆ, ಅಂದರೆ ವೇದು ಪಾಪ ಮುಡಿಬೇಕು ಶಾಸ್ತ್ರಕ್ಕೆ, ಮತ್ತು ಹಿಂಗೆ ಹಿಂದೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಉಟ್ಕೊಳ್ಳೋಣ ಅಂತ ತೊಗೊಂಬಂದಿದ್ದೀನಿ. ಅರ್ಜೆಂಟ್ ಬೇರೆ ಇತ್ತಲ್ವ, ಹಾಗಾಗಿ ಇವಾಗ ಬಂದುಬಿಟ್ಟು ಅಲ್ಲಿ ಕರೆಂಟ್ ಹೋಗಿತ್ತು, ಹಂಗಾಗಿ ಸರಿ ಕಾಣಿಸ್ತಾ ಇಲ್ಲ. ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನದ ಕಡೆ. ಇವಾಗ ಬಂದುಬಿಟ್ಟು ದಾಸಯ್ಯ ಬರೋ ಅಂಥದ್ದು. ತುಂಬ ಅಂದರೆ ತುಂಬ ಜನ ನೋಡಿ ಬಂದ್ರಿ. ನಾನು ಇವಾಗ ಒಂದು 4-5 ವರ್ಷದಿಂದ ಬಂದಿದ್ದು, ಅದಾದಮೇಲೆ ಬಂದಿರಲಿಲ್ಲ. ಇವಳೇ ಬಂದುಬಿಟ್ಟು ಚೈತ್ರ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಪ್ಪನ ಮಗಳು ಇವಳು. ನೋಡಿರಿ ನಮ್ಮ ವಿಕ್ಕು ಚಿರು ಹೋಗ್ತಾವ್ರೆ, ಆಯ್ ಮಾಡಿರಿ ಅಂತ ಹೇಳಿದೆ, ಹಂಗಾಗಿ ಆಯ್ ಮಾಡ್ತಾಯಿದ್ದಾರೆ. ಇವ್ರು ಬಂದುಬಿಟ್ಟು ನಮ್ಮ ದೊಡ್ಡಮ್ಮ ಮುಂದೆ ಹೋಗ್ತಾ ಇದ್ದಾರೆ. ನಾನು, ಚೈತ್ರ, ಪದ್ದು, ನೇತ್ರ, ದೊಡ್ಡಮ್ಮ ಮಕ್ಕಳು ಇಷ್ಟು ಜನ ಹೋಗ್ತಾ ಇದ್ದೀವಿ ಜಾತ್ರೆ ಕಡೆ. ವಿನೂನ ಬಂದುಬಿಟ್ಟು ಚೈತ್ರನ ಕೈ ಹಿಡಿಸಿದ್ದೀನಿ. ನಾವು ಸ್ವಲ್ಪ ಲೇಟ್ ಆಗಿರೋದ್ರಿಂದ ದಾಸಯ್ಯ ನೋಡ್ತಾ ಇರ್ಬೋದು, ನೀರೆಲ್ಲ ಹಾಕಿದ್ದಾರೆ ಕಾಲಿಗೆ, ಮುಂದೆ ಹೋಗಿಬಿಟ್ಟಿತ್ತು. ಹಂಗಾಗಿ ನಾವು ಎಷ್ಟೊತ್ತಿದ್ರು ಇವತ್ತು ಹೋಗಿ ನೋಡಲೇಬೇಕು ಅಂತ ಹೇಳ್ಬಿಟ್ಟು ಸ್ಪೀಡಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ವೇದು ಪಾಪ ನಿಂತ್ಕೊಂಡಿದ್ದೀನಿ. ನನಗಂತೂ ತುಂಬ ಅಂದರೆ ತುಂಬ ಕೈ ಪೇಯ್ನ್ ಆಗ್ತಾಯಿತ್ತು. ನೇತ್ರನ ಕಡೆ ವಿನು ಚಿರು ಇದ್ದಾನೆ, ಅವನು ನಡೀತಾನೆ, ವಿಕ್ಕೂ ನಡೀತಾ ಇದ್ದಾನೆ. ಇವಾಗ ನಂದೇ ನೋಡ್ರಿ ಪ್ರಾಬ್ಲಮ್ಮು. ಅವ್ರ ಮೂವರ ಹತ್ರನೂ ಒಬ್ಬೊಬ್ಬರನ್ನ ಹಿಡಿಸಿದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ಮಕ್ಕಳು ತುಂಬ ಅಂದರೆ ತುಂಬ ಜನ, ಸಖತ್ತು ಜನ ಫ್ರೆಂಡ್ಸ್, ಹೇಳ್ಬಾರ್ದು ಅಷ್ಟಿಷ್ಟು ಜನ ಅಲ್ಲ. ಇದು ವಿಡಿಯೋ ಮಾಡ್ಕೊಂಡೇನೆ ನಾನು ವೇದು ಪಾಪನ ಎತ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ವಿಕ್ಕು ಬೇಗ ನಡೆಯಲ್ಲ ಅಂತ ಹೇಳಿಬಿಟ್ಟು ನಮ್ಮ ಪದ್ದು ವಿಕ್ಕುನ ಎತ್ಕೊಂಡ್ಳು. ಇದಾದಮೇಲೆ ನಾನು ಅಷ್ಟೇ ತುಂಬ ಸ್ಪೀಡಾಗಿ ಹೋಗ್ತಾ ಇದ್ದೀವಿ. ಇವಾಗ ನೋಡ್ತಾ ಇರ್ಬೋದು, ಇದರಲ್ಲಿ ದೇವರಿದು. ಇದಾದಮೇಲೆ ಮುಳ್ಳಿನ ಪಲ್ಲಕ್ಕಿ ಅಂತ ಇರುತ್ತೆ, ಅದು ಸಂಜೆ ಪವಾಡನೂ ಇರುತ್ತೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿಂದನೇ ದೇವರು ಆಶೀರ್ವಾದ ತಗೊಳ್ರಿ. ಇದು ಬಂದು ಆಂಜನೇಯನ ಜಾತ್ರೆ. ಇದು ಈ ಊರಲ್ಲಿ ಇದು ಜಾತ್ರೆ ತುಂಬ ಚೆನ್ನಾಗಾಗುತ್ತೆ, ಪ್ರತಿ ವರ್ಷವೂ ಆಗುತ್ತೆ ಈ ಜಾತ್ರೆ. ಇವರು ಡ್ಯಾನ್ಸ್ ಮಾಡ್ತಾ ಇರೋದು ವೇದು, ವಿಕ್ಕು, ಚಿರು ಸುಮ್ಮನೆ ನೋಡ್ತಾ ಇದ್ದಾರೆ. ನಮ್ಮನ್ನು ಬಿಟ್ಟರೆ ನಾವು ಹೋಗಿ ಡ್ಯಾನ್ಸ್ ಮಾಡ್ತೀವಿ ಅಂತ ನಾವು ಬೇಗ ಮುಂದೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇವಾಗ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾರೆ ದಾಸಯ್ಯ. ಅದಾದಮೇಲೆ ನಾವು ನೋಡೋಕ್ಕೆ ಅವ್ರ ಆಶೀರ್ವಾದ ತಗೊಂಡಾಗುತ್ತೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಈ ಹಿಂದೆ ಇದ್ದಿದ್ದು ದಾಸಪ್ಪ ಬೇರೆ, ಇವರು ಅವ್ರ ಮಗ ಅಂತೆ. ಹಾಗಾಗಿ ಹೊಸ ದಾಸಯ್ಯ ಬೇಗ ಆಗಲಿ ಈ ವರ್ಷ ಬೇಗ ಬಂದಿದ್ದಾರೆ. ಒಂದು 5 ಗಂಟೆಗೆಲ್ಲ ಆಗ್ತಾ ಇದ್ದಿದ್ದು. ಇದು ನೋಡ್ತಾ ಇರ್ಬೋದು, ಇಷ್ಟು ಜನನೂ ಸೀರೆ ಸೈಡಿಗೆ ನಿಂತ್ಕೊಳ್ರಿ ಅಂತ ಕೂಗ್ತಾವ್ರೆ. ಇವಾಗ ಬಂದುಬಿಟ್ಟು ಎಲ್ಲರೂ ಲೈನಿಗೆ ನಿಂತಿದ್ದಾರೆ, ನೋಡ್ತಾ ಇರ್ಬೋದು. ಇವಾಗ ದಾಸಯ್ಯ ಬರೋದನ್ನ ಕಾಯ್ತಾ ವೇಟಿಂಗ್ ಮಾಡ್ತಾ ಇರ್ಬೋದು. ಎಲ್ಲಿ ನೋಡಿದ್ರು ಕಲರ್ಫುಲ್ ಹೆಣ್ಮಕ್ಳೇ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಒಬ್ರಿಗಿನ್ನ ಒಬ್ಬರು ಸ್ಯಾರಿ ಮಿಂಚ್ತಾ ಇದ್ದಾರೆ. ನಾವು ನಮ್ಮದೇ ಅಲ್ಲ ಹೇಳ್ತಾ ಇರೋದು, ನೋಡ್ತಾ ಇರೋದು. ಪ್ರತಿಯೊಬ್ಬರು ಹೆಣ್ಮಕ್ಳೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನೋಡಿ ಎಷ್ಟು ಜನ ಅಂತ ಹೇಳ್ಬಿಟ್ಟು. ಇವಾಗ ಬಂದುಬಿಟ್ಟು ಎಲ್ಲರನ್ನೂ ಸೈಡಿಗೆ ನಿಲ್ಲಿಸ್ತಾ ಇದ್ದಾರೆ. ನಾವು ಒಂದು ಕಡೆ ನಿಂತಿದ್ದೀವಿ, ಮಕ್ಕಳನ್ನೆಲ್ಲ ನಿಲ್ಲಿಸ್ಕೊಂಡು ಸ್ವಲ್ಪ ದೂರನೇ ನಿಂತ್ಕೊಂಡಿದ್ದೀವಿ. ಇವಾಗ ನೋಡ್ತಾ ಇರ್ಬೋದು ಬರ್ತಾ ಇದ್ದಾರೆ. ಅವ್ರನ್ನ ಆಶೀರ್ವಾದ ನೀವು ತಗೊಳ್ರಿ. ಅಲ್ಲಿಂದ ತುಂಬ ಪವಾಡ ಅಂದರೆ ತುಂಬ ಪವಾಡ ನಡೆಯುತ್ತೆ. ಈ ಊರ ಹೆಸರು ಬಂದುಬಿಟ್ಟು ತುರ್ನೂರು ಅಂತ ಹೇಳಿ. ಇದು ನಮ್ಮೂರಿಂದ ಒಂದು 8 ಕಿಲೋಮೀಟರ್ ಎಲ್ಲ ಆಗುತ್ತೆ. ಇವಾಗ ಆ ಕಡೆ ಏನು ಗೋಪುರ ಥರ ಕಾಣಿಸಿದೆ, ಆ ದೇವಸ್ಥಾನದೊಳಗೆ ದಾಸಯ್ಯ ಹೋಗಿರೋವಂಥದ್ದು. ಇವಾಗ ಬರ್ತಾರೆ. ಪ್ರತಿಯೊಬ್ಬರೂ ಕಾಯ್ತಾ ಇದ್ದಾರೆ, ಅವ್ರ ಆಶೀರ್ವಾದ ತಗೊಳ್ಬೇಕು, ನೋಡಬೇಕು ಅಂತ ಹೇಳಿಬಿಟ್ಟು. ನೋಡ್ತಾ ಇರ್ಬೋದು, ಜನನೆಲ್ಲ ಸೈಡಿಗೆ ನಿಲ್ಲಿಸ್ತಾ ಇದ್ದಾರೆ. ಈ ಊರು ತುಂಬ ದೊಡ್ಡ ಊರು ಅಂತಲೇ ಹೇಳ್ಬೋದು.
ನೋಡಿ ಎಲ್ಲಿಂದ ಎಲ್ಲಿವರೆಗೂ ಜನಸಾಗರ ಅನ್ನೋದು ಸುಮ್ಮನೆ ತುಂಬಿ ತೊಳಗ್ತಾ ಇದೆ. ಇದಾದಮೇಲೆ ಇವಾಗ ಊರು ಬಿಟ್ಟು ಸಿಟಿಗಳಲ್ಲಿ ಬೇರೆ ಬೇರೆ ಊರಿಗೆಲ್ಲ ಹೋಗಿರ್ತಾರಲ್ವ, ಅವರೆಲ್ಲ ಬಂದು ಅಂತ ಮಾಡೋವಂಥ ಜಾತ್ರೆ ಇದು. ನೋಡ್ತಾ ಇರ್ಬೋದು ಇವಾಗ ಬರ್ತಾ ಇದ್ದಾರೆ ದಾಸಯ್ಯ. ನೀವು ಅಲ್ಲಿಂದನೇ ಎಲ್ಲೆಲ್ಲಿ ನೋಡ್ತಾ ಇದ್ದೀರಾ ಅಲ್ಲಿಂದನೇ ಆಶೀರ್ವಾದ ತಗೊಳ್ರಿ. ಇದಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಹಳ್ಳಿ ಜೀವನ, ಹಳ್ಳಿ ಕಡೆ ಜಾತ್ರೆ. ಇವರೇನೇ ದಾಸಯ್ಯ ಅಂತಂದರೆ ಇವಾಗ ಏನು ಬರ್ತಾರೆ, ಇನ್ನೂ ಬಂದಿಲ್ಲ ನೋಡ್ರಿ, ಹಾಗೇ ನೋಡ್ತಾ ಇರ್ರಿ. ಇವಾಗೇನು ಹೂನಾರ ಎಲ್ಲ ಭಾಳ ಹಾಕ್ಕೊಂಡಿದ್ದಾರೆ, ಅವರೇ ದಾಸಯ್ಯ ಅಂದರೆ. ನೀವು ದಯವಿಟ್ಟು ಅಲ್ಲಿಂದನೇ ಆಶೀರ್ವಾದ ತಗೊಳ್ರಿ. ದೇವ್ರು ನಿಮಗೂ ಆರೋಗ್ಯ ಆಯಸ್ಸು ಆಸ್ತಿ ಕೊಟ್ಟು ಎಲ್ರೂ ಕಾಪಾಡಲಿ ಅಂತ ನಾನು ಬೇಡ್ಕೊತೀನಿ. ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿತ್ತು, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ತಪ್ಪದೆ ವಿಡಿಯೋ ಯಾರ್ಯಾರೆಲ್ಲ ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಅವ್ರು ಹೋದ್ಮೇಲೆ ನಾವು ಕೈ ಮುಗಿದಿದ್ದು, ಯಾಕಂತ ಹೇಳಿದರೆ ಒಂದು ಕೈಯಲ್ಲಿ ವಿಡಿಯೋ ಇರುತ್ತೆ, ಒಂದು ಕೈಯಲ್ಲಿ ಪಾಪು ಇದೆಯಲ್ವ, ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟು ಜನ ಸಾಗರ ಸೇರಿಸ್ತಾ ಇದೆ. ಮುಂದೆ ಹಿಡಿದ್ಬಿಟ್ಟು ಇಲ್ಲಿವರೆಗೂ ಎಷ್ಟೇ ಜನ, ಒಂದೊಂದು ಜನನೂ ನೊಣ ಥರ ಕಾಣಿಸ್ತಾ ಇದ್ದಾರೆ. ಇದಾದಮೇಲೆ ಮನೆಗಳ ಮೇಲೆಲ್ಲ ಹಾಕ್ತಿದ್ದಾರೆ ನೋಡ್ಬೋದು ನೀವು, ಮಾಳಿಗೆ ಮೇಲೆ ಮತ್ತು ಮಾಡಿ ಮನೆಗಳು ಇರ್ತಾವಲ್ಲ ಆ ಥರ ಎಲ್ಲಿ ನೋಡಿದ್ರು ಜನನೇ. ಇಷ್ಟು ಜನದಲ್ಲಿ ನಾವು ಮಕ್ಕಳನ್ನ ಕರ್ಕೊಂಡು ಬಂದಿದ್ದು ತುಂಬಾ ಹೆಚ್ಚು ಅಂತ ಹೇಳ್ಬೋದು. ನೋಡ್ತಾ ಇದ್ರು. ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂಷನ್ ಬ್ಲಾಗ್ ಮಾಡ್ತೀನಿ ನಾನು. ಪ್ಲೀಸ್ ತಪ್ಪದೆ ವಿಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಇವಾಗ ಬಂದುಬಿಟ್ಟು ಬೇಡ ಅಂದರೂ ಕೇಳ್ದೇನೆ ಪದ್ದು ಬಂದು ಎಲ್ರಿಗೂ ಐಸ್ ಕ್ರೀಮ್ ಕೊಡಿಸಿದ್ದಾಳೆ. ನೋಡ್ತಾ ಇರ್ಬೋದು, ಮಕ್ಕಳಿಗೆಲ್ಲ ಬೇಡ ಅಂತ ಹೇಳಿದೆ. ಇದೇ ಐಸ್ ಕ್ರೀಮ್ ತಿಂದುಬಿಟ್ಟು ನಾನು ಸರಿ ಹೋಗಿದ್ದ ಗಂಟ್ಲು ಈ ಥರ ಆಗಿದೆ ನೋಡಿ. ಮನೇಲಿದೆ ನನಗೆ ಬಯಸ್ಕೊಳೋ ಅಂಥದ್ದು ನಮ್ಮ ಮನೆಯವ್ರ ಹತ್ರ. ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ.